ಸರ್ ನಮಸ್ತೆ, ನನ್ನ ಹೆಸರು ರಂಜಿನಿ ಅಂತ. ಕೃಷ್ಣೇಗೌಡ ಸರ್ ಅವ್ರ ವಿಷಯಗಳನ್ನು ಬಹಳಷ್ಟು ಹಿಂದೆನೂ ಟಿ ವಿನಲ್ಲಿ ಕೇಳಿದ್ವಿ, ಈಗ ಪ್ರತ್ಯಕ್ಷ ನೋಡೋ ಅವಕಾಶ. ಸರ್ ನಂದು ಒಂದು ಪ್ರಶ್ನೆ, ಬದುಕನ್ನು ನೀವು ಹೇಗೆ ನೋಡ್ತೀರಾ? ಯಾರೋ ನನಗೆ ಒಂದು ಪ್ರಶ್ನೆ ಕೇಳಿದರು, ಬದುಕಿಗೆ ಏನು ಅರ್ಥ ಅಂತ, ಜೀವನ ಅಂದರೆ ಏನು, ಜೀವನ ಅಂದರೆ ಏನು ಅಂತ. ನಾನು ಹೇಳಿದೆ, ಆ್ಯಸ್ ಸಚ್ ದೇರ್ ಇಸ್ ನೋ ಡೆಫಿನೇಷನ್. ನಿಮ್ಮ ಬದುಕಿಗೆ ನೀವು ಹುಟ್ಟಿದಾಗಿಂದ ಸಾಯೋ ತನಕ ನಾವು ಇರ್ತೀವಲ್ಲ, ಇದಕ್ಕೊಂದು ಬದುಕು ಅಂತ ಕರೀತಾರಲ್ಲ, ಇದಕ್ಕೆ ನಾವೇ ಬಣ್ಣ ಬೆಳಿಬೇಕು, ನಾವೇ ಅರ್ಥ ತುಂಬಬೇಕು. ತನ್ನಂತಾನೆ ಏನೂ ಅರ್ಥ ಇಟ್ಟು ಕಳಿಸಿಲ್ಲ ಇಲ್ಲಿಗೆ. ಸಾಲು ಮರದ ತಿಮ್ಮಕ್ಕನಿಗೆ ಅವಳು ಬದುಕನ್ನು ಹಂಗೆ ಮಾಡಬೇಕು ಅಂತ ಅನಿಸ್ತು, ಶಿವಕುಮಾರ ಸ್ವಾಮಿಗಳಿಗೆ ಹಿಂಗೆ ಮಾಡಬೇಕು ಅಂತ ಅನಿಸಿತು, ಯಡಿಯೂರಪ್ಪನವ್ರಿಗೆ ಹಿಂಗೆ ಮಾಡಬೇಕು ಅನಿಸಿತು, ದೇವೇಗೌಡರಿಗೆ ಹಿಂಗೆ ಮಾಡಬೇಕು ಅಂತ ಅನಿಸ್ತು, ಅಬ್ದುಲ್ ಕಲಾಂ ಅವ್ರಿಗೆ ಹಂಗೆ ಮಾಡಬೇಕು, ಐನ್ಸ್ಟೀನ್ಗೆ ಹಂಗೆ ಮಾಡಬೇಕು ಅಂತ ಅನಿಸ್ತು. ಅವರವರ ಬದುಕಿನ ಬಣ್ಣವನ್ನು ಅವರವರೇ ತುಂಬಿಕೊಂಡ್ರು. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನ ಬಣ್ಣವನ್ನು ನಾವೇ ತುಂಬ್ಕೋಬೇಕು. ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ಹೌದು ಹೌದು. ಇನ್ನೊಂದು ಪ್ರಶ್ನೆ, ಬೇಂದ್ರೆ ಅವರ ಮಾತಿದೆ ಸರ್, ಕನ್ನಡವು ಕನ್ನಡಿಸುತ್ತಿರಬೇಕು ಅಂತ. ಇದಕ್ಕೆ ತಮ್ಮ ವ್ಯಾಖ್ಯಾನ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಬಯಕೆ ಸರ್. ಕನ್ನಡ ಅನ್ನೋದು ಒಂದು ಭಾಷೆ, ಕನ್ನಡ ಅನ್ನೋದು ಒಂದು ತತ್ವ, ಕನ್ನಡ ಅನ್ನೋದು ಒಂದು ಸಂಸ್ಕೃತಿ, ಕನ್ನಡ ಅನ್ನೋದೊಂದು ಜೀವನ ವಿಧಾನ. ಕನ್ನಡ ಬರಿಯ ಭಾಷೆ ಅಲ್ಲ, ಕರ್ನಾಟಕ ಅನ್ನೋದು ಬರಿಯ ಒಂದು ಭೌಗೋಳಿಕ ಪ್ರದೇಶ ಅಲ್ಲ. ಇದರಿಂದ ಮೀರಿದ ಅರ್ಥ ಇದೆ. ಕನ್ನಡವು ಕನ್ನಡಿಸುತ್ತಿರಬೇಕು ಅಂದರೆ, ಕನ್ನಡ ಅನ್ನೋದನ್ನು ನೀವು ಬೇರೆ 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 ಅರ್ಥದ ನೆಲೆಯಲ್ಲಿ ಗ್ರಹಿಸ್ತಾ ಹೋಗಬೇಕು. ಕನ್ನಡ ಅನ್ನೋದಿದೆಯಲ್ಲ, ನಿಮ್ಮ ಭಾಷೆ ಕನ್ನಡ ಇದೆಯಲ್ಲ, ಅದು ಕನ್ನಡ ಅನ್ನುವ ಸಂಸ್ಕೃತಿ ಇದೆಯಲ್ಲ, ಅದನ್ನು ಕನ್ನಡಿಸುವುದು ಅಂತ ಪ್ರತಿಫಲಿಸೋದು ಅಂತ. ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿಯನ್ನು ಪ್ರತಿಫಲಿಸಬೇಕು ಅಂತ. ಇನ್ನೂ ಅರ್ಥ ವ್ಯಾಖ್ಯಾನ ಎಳಿಬೋದು. ಇದಕ್ಕೆ ಅರ್ಥ ನೆನಪಾಗ್ತಾ ಇದೆ, ಹೇಳಿಬಿಡ್ತೀನಿ. ಪೂತಿ ನರಸಿಂಹಾಚಾರ್ಯರು ಗ್ರೇಟ್ ಪರ್ಸನ್, ಅಂಥವ್ರೆಲ್ಲ ಬಹಳ ದೊಡ್ಡ ದಾರ್ಶನಿಕರು. ಅವ್ರಿಗೆ ಕೊನೆಗಾಲದಲ್ಲಿ ಕಣ್ಣು ಕಾಣಿಸಲ್ಲ, ಕಿವಿನೂ ಸರಿಯಾಗಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಕಣ್ಣು ಪೂರ್ತ ಕಾಣಿಸಲ್ಲ. ಮನೆಯಲ್ಲಿ ಕೂತಿರ್ತಾರೆ, ಪಶ್ಚಿಮಕ್ಕೆ ಕುರ್ಚಿ ಹಾಕೊಂಡಿರ್ತಾರೆ, ಮನೆ ಬಾಗಿಲು ಪೂರ್ವಕ್ಕಿರುತ್ತೆ, ಅವ್ರ ಮುಂದ್ಗಡೆ ಒಂದು ಗೋಡೆ ಇದೆ, ಆ ಗೋಡೆಗೆ ಎದುರಾಗಿ ಕುರ್ಚಿ ಹಾಕೊಂಡು ಕೂತಿರ್ತಾರೆ ಪಶ್ಚಿಮಕ್ಕೆ. ಸಂಜೆ ಹೊತ್ತು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಅವ್ರ ಮನೆಗೆ ಹೋಗ್ತಾರೆ, ಅವರೇ ಬರೆದಿದ್ದಾರೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮನೆಗೆ ಹೋಗ್ತಾರೆ, ನೋಡ್ತಾರೆ, ಪಾಪ ಅನ್ನಿಸ್ಬಿಡುತ್ತೆ. ಗೋಡೆಗೆ ಕಡೆ ತಿರ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ದಾರೆ. ಇವ್ರು ಹೇಳ್ತಾರೆ, ಸರ್ ನೀವು ಗೋಡೆ ಕಡೆ ತಿರ್ಕೊಂಡಿದ್ದೀರಿ, ಸ್ವಲ್ಪ ಎದ್ದರೆ ಕುರ್ಚಿನ ಈ ಕಡೆ ತಿರುಗಿಸ್ಲೇನೋ ಅಂತಾರೆ. ಅದಕ್ಕೆ ಅವರು, ವೆಂಕಟೇಶ್ ಮೂರ್ತಿ ಯಾವಾಗ ಬಂದ್ಯಪ್ಪ, ನಾನು ಸರಿಯಾಗಿ ಕೂತಿದ್ದೀನಲ್ಲ ಅಂತಾರೆ. ಸರ್ ನೀವು ಗೋಡೆ ಕಡೆಗೆ ಪಶ್ಚಿಮಕ್ಕೆ ಕೂತಿದ್ದೀರಿ ಅಂತಾರೆ ಅವರು. ಹಾಂ ಸರಿಯಾಗಿ ಕೂತಿದ್ದೀನಿ, ಸೂರ್ಯಾಸ್ತದ ಸಮಯ ಅಲ್ವೇನು ಅಂತಾರೆ. ಸೂರ್ಯಾಸ್ತದ ಸಮಯ ಅಲ್ವೇನು ಅಂತಾರೆ. ಅಲ್ಲ ಸರ್, ಗೋಡೆಗೆ ಎದುರಾಗಿ ಕೂತಿದ್ದೀರಿ, ಸೂರ್ಯಾಸ್ತ ಎಲ್ಲಿ ಕಾಣಿಸುತ್ತೆ ನಿಮಗೆ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಕವಿ ಕಣಪ್ಪ, ನಿನಗಿದು ಅರ್ಥ ಆಗಲ್ವಾ? ಹಿರಣ್ಯಕಶಿಪುವಿಗೆ ಕಂಡದ್ದು ಬರೀ ಕಂಬ, ಪ್ರಹ್ಲಾದನಿಗೆ ಮಾತ್ರ ಶ್ರೀಹರಿ ಕಂಡಪ್ಪ. ಗೋಡೆ ಮಾತ್ರ ನೋಡ್ತಾ ಇಲ್ಲ ನಾನು, ಗೋಡೆಯಿಂದ ಆಚೆಗಿನ ಸೂರ್ಯಾಸ್ತ. ನನ್ನಲ್ಲಿ ಎಷ್ಟು ಸೂರ್ಯಾಸ್ತದ ಸ್ಮೃತಿಗಳಿವೆ, ಅಥವಾ ನನಗೊಂದು ಸೂರ್ಯಾಸ್ತದ ಕಲ್ಪನೆ ಇಲ್ವಾ? ಅದನ್ನು ನೋಡಬೇಕಲ್ವ ನಾನು. ಕಣ್ಣಿದ್ರೇನು ಇಲ್ಲ. ನಾನು ಅದಕ್ಕೆ ಹೇಳೋದು, ಅದರಿಂದ ಆಚೆಗೆ ನೋಡದೇ ಇದ್ದರೆ ಬದುಕಿನ ಸತ್ಯಗಳೇ ಕಾಣಿಸಲ್ಲ. ಕಂಡದ್ದಷ್ಟೇ ಸತ್ಯ ಅಂದರೆ ಬದುಕಿನ ಸತ್ಯಗಳೇ ಕಾಣಿಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.